ಕೊಡಗಿನ ಚಿತ್ರಶಿಲ್ಪ ಕಲಾವಿದ ಬಿಕೆ ಗಣೇಶ್ ರೈ ಅವರು ಡಿಜಿಟಲ್ ಕಂಪ್ಯೂಟರ್ ಗ್ರಾಫಿಕ್ಸ್ ಮೂಲಕ ರಚಿಸಿರುವ ಜೀವನದಿ ಮಾತೆ ಕಾವೇರಿಯ ನೂತನ ಚಿತ್ರಪಟವನ್ನು ಶಿವರಾತ್ರಿಯಂದು ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಶಿವರಾತ್ರಿಯ ಶುಭ ದಿನದಂದು ತಲಕಾವೇರಿಯ ಕಾವೇರಿ ಕುಂಡಿಕೆಯ ಬಳಿ ವಿಶೇಷ ಪೂಜೆ ಹಾಗೂ ಅರ್ಚನೆ ಸಲ್ಲಿಸಿದ ಗಣೇಶ್ ರೈ ತಮ್ಮ ಹಲವು ವರ್ಷಗಳ ಕನಸಾಗಿದ್ದ ಮಾತೆ ಕಾವೇರಿಯ ವರ್ಣರಂಜಿತ ಚಿತ್ರಪಟವನ್ನು ಅನಾವರಣಗೊಳಿಸಿದರು. ಶ್ವೇತವರ್ಣದ ಸೀರೆಯುಟ್ಟ ಮಾತೆ ಕಾವೇರಿಯು ಕಳಸವನ್ನು ಹಿಡಿದು ಪದ್ಮಾಸನ ರೂಪದಲ್ಲಿ ದರ್ಶನ ನೀಡಿ ಭಕ್ತರನ್ನು ಹರಸುತ್ತಿರುವ ಈ ಚಿತ್ರಪಟ ಅತ್ಯಂತ ಆಕರ್ಷಕ ಮತ್ತು ಅಪರೂಪದ್ದಾಗಿದೆ. ಇದು A3, A4 ಪೋಸ್ಟ್ ಕಾರ್ಡ್ ಮತ್ತು ID ಕಾರ್ಡ್ ಅಳತೆಯಲ್ಲಿ ಲಭ್ಯವಿದೆ. ಕಾವೇರಿ ಮಾತೆಯ ಪದ್ಮಾಸನ ರೂಪದ ಶ್ಲೋಕದಿಂದ ಸ್ಫೂರ್ತಿಗೊಂಡು ಈ ಚಿತ್ರ ರಚಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಪದ್ಮಾಸನ ರೂಪದ ಕಾವೇರಿ ಮಾತೆಯ ಚಿತ್ರಪಟವನ್ನು ನೀಡಿ ಬಿಕೆ ಗಣೇಶ್ ರೈ ಆಶೀರ್ವಾದ ಪಡೆದರು. ಚಿತ್ರಪಟವನ್ನು ಕಂಡು ಹೆಗಡೆ ಅವರು ಮೆಚ್ಚುಗೆಯ ಮಾತುಗಳನ್ನಾಡಿದರು. ಗಣೇಶ್ ರೈ ಅವರು ಒಂದು ಹವ್ಯಾಸವನ್ನು ಹಂಚಿಕೊಂಡಿದ್ದಾರೆ. ಆ ಹವ್ಯಾಸ ಅಂತಂದರೆ ಕಾವೇರಿ ಮಾತೆಯ ಚಿತ್ರವನ್ನು ಬರೆಯುವಂಥದ್ದು. ಅದರಲ್ಲಿ ಈಗ 24 ಚಿತ್ರಗಳನ್ನು ಮಾಡಿ 25ನೇ ಚಿತ್ರಕ್ಕೆ ಬಹಳ ಸುಂದರವಾದ ರೂಪ ಮೂಡಿ ಬಂದಿದೆ. ಅದೇ ಕಂಪ್ಯೂಟರ್ಲೇ ಬಳಸಿ ಇದನ್ನು ಮಾಡಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಕಂಪ್ಯೂಟರ್ನ ಬಳಸಿ ಬಹಳ ಸುಂದರವಾದ ಮತ್ತು ಸಾಮಾನ್ಯ BK ವರ್ಮಾ ಅವರು ಬರೆದ ಹಾಗೆ ಅದೇ ಶೈಲಿಯಲ್ಲಿದೆ. BK ವರ್ಮಾ ಅವರು ಕರ್ನಾಟಕ ಮಾತೆಯ ಚಿತ್ರವನ್ನು ಬರೆದಿದ್ದಾರೆ. ಇವರು ಕಾವೇರಿ ಮಾತೆಯ ಚಿತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ಎಲ್ಲ ಕಲಶ ಇದೆ ಮತ್ತು ಅಭಯಹಸ್ತ ಇದೆ, ವರದಹಸ್ತ ಇದೆ ಮತ್ತು ಕಮಲ ಇದೆ. ಹೀಗಾಗಿ ಭಾಳ ಸುಂದರವಾದ ವಿನ್ಯಾಸ ಮತ್ತು ಬಣ್ಣಗಳು. ಬಿಳಿ ಬಟ್ಟೆ ಧರಿಸಿದ್ರಿಂದ ಶ್ವೇತ ವಸ್ತ್ರಧಾರಿ ಹಾಗೆ ಆಕೆ ಭಾಳ ವಿಜೃಂಭಿಸಲ್ಲ. ಮತ್ತು ಕೊಡಗಿನವರಿಗೆ ಕಾವೇರಿ ಮಾತೆ ಅಂದರೆ ಬಹಳ ಭಕ್ತಿ. ಅದಕ್ಕಿಂತ ದೊಡ್ಡ ಭಕ್ತಿಯ ಕೇಂದ್ರವೇ ಇಲ್ಲ. ಹಾಗಾಗಿ ಅವರೆಲ್ಲರಿಗೂ ಕಾವೇರಿ ಮಾತೆ ಅನುಗ್ರಹ ಮಾಡಲಿ, ಒಳ್ಳೆಯದು ಮಾಡಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿ. ಇದೀಗ ಬಿಡುಗಡೆಗೊಂಡಿರುವ ನೂತನ ಚಿತ್ರಪಟ ತಲಕಾವೇರಿ, ಭಾಗಮಂಡಲ ಸೇರಿದಂತೆ ಪ್ರಮುಖ ಪಟ್ಟಣಗಳಲ್ಲಿರುವ ಮಳಿಗೆಗಳಲ್ಲಿ ದೊರೆಯುತ್ತದೆ.